ಹಲೋ ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಕಾಗುಣಿತ ಹೇಗ್ ಟೈಪ್ ಮಾಡೋದನ್ನ ತಿಳ್ಕೊಳ್ಳೋಣ. ಸೊ ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಒಂದು ಓಪನ್ ಮಾಡ್ತೀನಿ. ಅದಾದ ನಂತರ ನುಡಿ ಡೈರೆಕ್ಟ್ ಆನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನುಡಿ ಡೈರೆಕ್ಟ್ ಆನ್ ಆಗಿರ್ಬೇಕು. ಸೊ ಇದಾದ ನಂತರ ಇಲ್ಲಿ ಯಾವ್ದಾದ್ರು ಒಂದು ನುಡಿ ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ನಾನು ಸದ್ಯಕ್ಕೆ ನುಡಿ 27K ಅನ್ನೋ ಒಂದು ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ನಾನು. ಅದಾದ ನಂತರ ಫಾಂಟ್ ಸೈಜ್ ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ನಾನು 36 ಇಟ್ಟಿದ್ದೀನಿ, ಯಾಕಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋಲಿ. ಸೊ ಈಗ ಏನ್ ಮಾಡ್ತೀನಿ, ನಾನು ಕಕ್ಕಾ ಕಿಕ್ಕಿ ಮಾಡ್ಬೇಕಾದ್ರೆ ಫಸ್ಟ್ ಕೆ ಹೊಡೆದ್ರೆ ಕ ಬರುತ್ತೆ. ಅದಾದ್ಮೇಲೆ ಎ ಅಂತ ಹೊಡೆದ್ರೆ ಏನು ಚೇಂಜಸ್ ಇರಲ್ಲ, ಬಟ್ ಕ ಅಂತ ಕಾಣ್ತಿರುತ್ತೆ. ಅದಾದ್ಮೇಲೆ ಸ್ಪೇಸ್ ಹೊಡೆದು ನಾನು ಮತ್ತೆ ಕಾ ಬೇಕಾದಾಗ ಕೆ ಹೊಡೆದು ಮತ್ತೆ ಶಿಫ್ಟ್ ಇಟ್ಕೊಂಡು ಎ ಹೊಡಿಬೇಕಾಗತ್ತೆ. ನೋಡಿ, ಕೆ ಹೊಡೆದಿದ ತಕ್ಷಣ ಶಿಫ್ಟ್ ಇಟ್ಕೊಂಡು ಎ ಹೊಡಿಬೇಕು. ಕಾ ಕೀ ಬೇಕಾದಾಗ ಕೆ ಹಿಡ್ಕೊಂಡು ಐ ಅಂತ ಹೊಡಿಬೇಕು. ಕೆ ಒಂದ್ಸರಿ ಹೊಡೆದು ಅದಾದ ನಂತರ ಐ ಹೊಡಿಬೇಕಾಗುತ್ತೆ. ಕೀ ಅಂತ ಬರುತ್ತೆ. ಅದಾದ್ಮೇಲೆ ಕೀ ನೆಕ್ಸ್ಟ್ ಕೀಗೆ ಕೆ ಹೊಡೆದು ಅದಾದ ನಂತರ ಶಿಫ್ಟ್ ಹಿಡ್ಕೊಂಡು ಐ ಹೊಡಿಬೇಕಾಗತ್ತೆ. ಕೀ ಕು ಬೇಕಂತಾದಾಗ ಕೆ ಹೊಡೆದು ಯು ಅಂತ ಹೊಡೆದ್ರೆ ಕು ಅಂತ ಬರುತ್ತೆ. ಕೆ ಹಿಡ್ಕೊಂಡು ಶಿಫ್ಟ್ ಹಿಡ್ಕೊಂಡು ಯು ಹೊಡೆದ್ರೆ ಕು ಅಂತ ಬರುತ್ತೆ. ನೋಡಿ, ಫಸ್ಟ್ ಕೆ ಅಂತ ಹೊಡಿತೀನಿ, ಅದಾದ ನಂತರ ಶಿಫ್ಟ್ ಹಿಡ್ಕೊಂಡು ಯು ಅಂತ ಹೊಡಿತೀನಿ, ಕು ಅಂತ ಬರುತ್ತೆ. ಕ್ರೂ ಬೇಕಾದಾಗ ಕೆ ಅಂತ ಹೊಡೆದು ಎಫ್ ಅಂತ ಹೊಡೆದು ಶಿಫ್ಟ್ ಹಿಡ್ಕೊಂಡು ಆರ್ ಹೊಡಿಬೇಕು. ಯಾಕೆಂತಂದ್ರೆ ಒಂದು ಒತ್ತು ರೀತಿ ಇರುತ್ತೆ, ಇದು ರೋ ಅನ್ನೋದು ರೂ ಅಂತ ಏನಿರುತ್ತದ, ಅದಕ್ಕೆ ನಾವು ಎಫ್ ಅಂತ ಹೊಡಿಬೇಕು. ಯಾವುದೇ ಒಂದು ಒತ್ತು ಕೊಡ್ಬೇಕು ಅಂತಂದ್ರೆ ಎಫ್ ಹೊಡಿಬೇಕಾಗತ್ತೆ. ಅದಕ್ಕೆ ಕೆ ಎಫ್ ಆಮೇಲೆ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡೆದ್ರೆ ಕ್ರೂ ಅಂತ ಬರುತ್ತೆ. ಕೆ ಬೇಕಂದ್ರೆ ಕೆ ಹೊಡೆದು ಇ ಅಂತ ಹೊಡಿಬೇಕಾಗತ್ತೆ, ಅಥವಾ ಕ ಅಂತ ಬಂದ್ಬಿಡುತ್ತೆ. ಬರೀ ಕೆ ಅಂತ ಹಾಕಿದ್ರೆ ಕ ಅಂತ ಬರುತ್ತೆ. ಕೆ ಹಿಡ್ಕೊಂಡು ಇ ಅಂತ ಹೊಡಿಬೇಕು. ಕೆ ಒಂದ್ಸರಿ ಹೊಡೆದು ಅದಾದ ನಂತರ ಇ ಅಂತ ಹೊಡಿಬೇಕಾಗತ್ತೆ. ಕೆ ಬೇಕಾದಾಗ ಕೆ ಅಂತ ಒಂದ್ಸರಿ ಹೊಡೆದು ಶಿಫ್ಟ್ ಹಿಡ್ಕೊಂಡು ಇ ಅಂತ ಹೊಡಿಬೇಕಾಗತ್ತೆ. ಅವಾಗ ದೀರ್ಘ ಬರುತ್ತೆ, ಕೆ ಅಂತ. ಕೆ ಕೈ ಬೇಕಾದಾಗ ಕೆ ಅಂತ ಟೈಪ್ ಮಾಡಿ ಶಿಫ್ಟ್ ಹಿಡ್ಕೊಂಡು ವೈ ಹೊಡಿಬೇಕಾಗತ್ತೆ. ಓಕೆ, ಕೆ ಅಂತ ಟೈಪ್ ಮಾಡಿ ಎಫ್ ಅಂತ ಹೊಡಿಬೇಕು. ಓಕೆ, ಎಫ್ ಅಂತ ಹೊಡಿಬೇಕು. ಕೆ ಎಫ್ ಮತ್ತೆ ವೈ ಅಂತ ಹೊಡಿಬೇಕು. ಅವಾಗ ಯಾವ ಬರುತ್ತೆ, ಸಾರಿ, ಕೆ ಎಫ್ ಹೊಡಿಬೇಕಂದ್ರೆ ಒತ್ತು ರೀತಿ ಕೊಡ್ಬೇಕಾಗುತ್ತೆ ನಾವು ಕೈ ಅನ್ನೋದು. ಎಫ್ ಅಂತ ಕೊಟ್ಟು ಶಿಫ್ಟ್ ಹಿಡ್ಕೊಂಡು ವೈ ಅಂತ ಕೊಡ್ಬೇಕು. ಓಕೆ, ಕೈ ಬೇಕು ಅಂತಂದ್ರೆ ಫಸ್ಟ್ ಕೆ ಅಂತ ಹೊಡೆದು ಎಫ್ ಅಂತ ಕೊಟ್ಟು ಶಿಫ್ಟ್ ಹಿಡ್ಕೊಂಡು ವೈ ಅಂತ ಹೊಡಿಬೇಕು. ಫಸ್ಟ್ ಕೆ ಎಫ್ ಶಿಫ್ಟ್ ಹಿಡ್ಕೊಂಡು ವೈ ಮಾಡಿದ್ರೆ ಕೈ ಅಂತ ಬರುತ್ತೆ. ಕೈ. ಕೌಗೆ ಕೆ ಅಂತ ಹೊಡೆದು ಓ ಅಂತ ಹೊಡೆದ್ರೆ ಸಾಕು, ಕೋ ಅಂತ ಬರುತ್ತೆ. ಕೋ ಬೇಕಾದಾಗ ಕೆ ಅಂತ ಹೊಡೆದು ಶಿಫ್ಟ್ ಹಿಡ್ಕೊಂಡು ಓ ಹೊಡಿಬೇಕಾಗತ್ತೆ, ಕೋ. ಕೌ ಬೇಕಾದಾಗ ಕೆ ಹಿಡ್ಕೊಂಡು ಶಿಫ್ಟ್ ಹಿಡ್ಕೊಂಡು ಫಸ್ಟ್ ಓಕೆ ಕೆ ಆದ ನಂತರ ಶಿಫ್ಟ್ ಹಿಡ್ಕೊಂಡು ವಿ ಅಂತ ಹೊಡೆದ್ರೆ ಕೌ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಅಕ್ಷರ, ಇದೊಂದು ಅಕ್ಷರ ಮತ್ತೆ ಇದೊಂದು ಅಕ್ಷರಕ್ಕೆ ಒತ್ತು ಕೊಟ್ಟಿದ್ದ ರೀತಿ ಕೊಟ್ಟಿರ್ತೀವಿ. ಸೊ ಅದಕ್ಕಾಗಿ ಎಫ್ ಉಪಯೋಗಿಸ್ಬೇಕಾಗತ್ತೆ ನಾವು. ಸೊ ಕೌಗೇನು ಎಫ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಸೊ ಎಲ್ಲಿ ಒತ್ತು ರೀತಿ ಇರುತ್ತೋ ಅಲ್ಲಿ ನಾವು ಎಫ್ ಯೂಸ್ ಮಾಡೋಕೆ. ಇದನ್ನ ಕೆ ಕ್ರೂ ಅಂತ ಮಾಡೋಕೆ ಕೆ ಎಫ್ ಶಿಫ್ಟ್ ಆರ್ ಅಂತ ಹೊಡಿಬೇಕಾಗತ್ತೆ. ಕೌ ಕಮ್ ಬೇಕಂದ್ರೆ ಕೆ ಹೊಡೆದು ಶಿಫ್ಟ್ ಹಿಡ್ಕೊಂಡು ಎಂ ಅಂತ ಹೊಡಿಬೇಕು. ಅದಾದ ನಂತರ ಕಹ ಅಂತ ಮಾಡೋದಕ್ಕೆ ಕೆ ಹೊಡೆದು ಶಿಫ್ಟ್ ಹಿಡ್ಕೊಂಡು ಹೆಚ್ ಅಂತ ಹೊಡಿಬೇಕಾಗತ್ತೆ. ಓಕೆ, ಈ ರೀತಿ ನಾವು ಕಾಗುಣಿತ ಟೈಪ್ ಮಾಡಬಹುದು. ಸೊ ಯಾವುದೇ ಅಕ್ಷರಕ್ಕೆ ಮಾಡಬೇಕು ಅಂತಂದ್ರು ಬರೀ ಕಗೆ ಅಲ್ಲ, ನೀವು ಪ ಮಾಡಬೇಕು ಅಂತಂದ್ರು ಪಗೆ ಪಿ ಉಪಯೋಗಿಸ್ಬೇಕಾಗುತ್ತೆ. ಪ ಅದಾದ್ಮೇಲೆ ಪಾ ಅಂತ ಮಾಡಕ್ಕೆ ಪಿ ಹೊಡೆದು ಶಿಫ್ಟ್ ಹಿಡ್ಕೊಂಡು ಎ ಹೊಡೆದ್ರೆ ಪಾ. ಪಿ ಮಾಡ್ಬೇಕಂದ್ರೆ ಪಿ. ಓಕೆ, ಪಿ ಬೇಕಂದ್ರೆ ಬರೀ ಪಿ ಅಂತ ಹೊಡೆದು ಐ ಅಂತ ಹೊಡಿಬೇಕು, ಪಿ ಅಂತ ಬರುತ್ತೆ. ಪಿ ಅಂತ ಬೇಕಾದಾಗ ಪಿ ಟೈಪ್ ಮಾಡಿ ಇಂಗ್ಲಿಷ್ ಅಲ್ಲಿ ಶಿಫ್ಟ್ ಹಿಡ್ಕೊಂಡು ಐ ಅಂತ ಹೊಡೆದ್ರೆ ಪಿ ಅಂತ ಬರುತ್ತೆ. ಸೊ ಸೇಮ್ ನೀವು ಯಾವ ಅಕ್ಷರಕ್ಕೆ ಕಗೆ ಏನು ಉಪಯೋಗಿಸಿದ್ರು ಅದೇ ಕೀಗಳನ್ನೇ ಉಪಯೋಗಿಸ್ತೀರಾ. ಬಟ್
ಕ ಅಂತ ಬರೋ ಜಾಗದಲ್ಲಿ ಪ ಬರೋದಕ್ಕೆ ಪಿ ಉಪಯೋಗಿಸ್ತೀರಾ. ಅದಾದ್ಮೇಲೆ ಪಿ ಪಿ ಪು ಅನ್ನೋದಕ್ಕೆ ಪ ಉಪಯೋಗಿಸಿ ಯು ಅಂತೀರಾ. ಪೂ ಅಂತ ಬಂದಾಗ ಪಿ ಹೊಡೆದು ಶಿಫ್ಟ್ ಯು ಅಂತ ಹೊಡಿತೀರಾ. ಅದಾದ್ಮೇಲೆ ಪೃ ಉಪಯೋಗಿಸೋದಕ್ಕೆ ಪ ಉಪಯೋಗಿಸಿ ಎಫ್ ಉಪಯೋಗಿಸಿ, ನೋಡಿ ಒತ್ತು ರೀತಿ ಬರೋದ್ ಕಾರಣ ಎಫ್ ಉಪಯೋಗಿಸಿ ಶಿಫ್ಟ್ ಇಟ್ಕೊಂಡು ಆರ್ ಅಂತ ಕೊಟ್ರೆ ಪ್ರೂ. ಸೊ ಪೃಥ್ವಿ ಅಂತೆಲ್ಲ ಟೈಪ್ ಮಾಡ್ಬೇಕು ಅಂತಂದಾಗ ನಮ್ಗೆ ಬೇಕಾಗತ್ತೆ ಪೃಥ್ವಿ ಅಂತ. ಸೊ ಇದಾದ್ಮೇಲೆ ಪ್ರೂ ಪೇ ಮಾಡ್ಬೇಕಂದ್ರೆ ಪಿ ಹೊಡೆದು ಇ ಹೊಡಿಬೇಕು. ಪೇ ಅಂತ ಬೇಕಾದಾಗ ಪ ಹೊಡೆದು ಶಿಫ್ಟ್ ಇಟ್ಕೊಂಡು ಇ ಹೊಡಿಬೇಕಾಗತ್ತೆ ಪಿ. ಪೈ ಅಂತ ಮಾಡ್ಬೇಕಾದ್ರೆ ಪಿ ಅಂತ ಹೊಡೆದು ಶಿಫ್ಟ್ ನೋಡಿ ಇಲ್ಲಿ ಎಫ್ ಅಂತ ಉಪಯೋಗಿಸ್ಬೇಕಾಗತ್ತೆ, ಯಾಕಂದ್ರೆ ಒತ್ತು ರೀತಿ ಬರಿಬೇಕಾಗತ್ತೆ. ನಾವು ಎಫ್ ಉಪಯೋಗಿಸಿ ಎಫ್ ಹಾಕಿದಾಗ ಈ ರೀತಿ ಬರುತ್ತೆ. ಅದಾದ್ಮೇಲೆ ಶಿಫ್ಟ್ ಇಟ್ಕೊಂಡು ವೈ ಅಂತ ಹೊಡೆದ್ರೆ ಪೈ ಅಂತ ಬರುತ್ತೆ. ನೋಡಿ ಆ ಪ್ರೊನೌನ್ಸಿಯೇಷನ್ ಹೆಂಗ್ ಉಚ್ಚಾರಣೆ ಮಾಡ್ತೀವ, ವೈ ಐ ವೈ ಐ ಪ ಪಿ, ಅದ ಆ ಉಚ್ಚಾರಣೆ ತಕ್ಕಂಗೆ ಕೀಸ್ ಇರುತ್ತೆ. ನೀವು ನುಡಿ ಡೈರೆಕ್ಟ್ ಉಪಯೋಗಿಸಿದಾಗ ಎ ಅಂತದಾಗ ಇ ಇರುತ್ತೆ, ಪೂ ಅಂದಾಗ ಯು ಇರುತ್ತೆ, ಪಿ ಅಂದಾಗ ಐ ಇರುತ್ತೆ. ಸೊ ಆ ಉಚ್ಚಾರಣೆ ತಕ್ಕಂಗೆ ನಾವು ಅಕ್ಷರಗಳನ್ನ ಉಪಯೋಗಿಸ್ಬೇಕಾಗುತ್ತೆ. ಪೈ ಆದ ನಂತರ ಪೋ ಅಂತಂದಾಗ ಪಿ ಮತ್ತೆ ಓ ಉಪಯೋಗಿಸಿದ್ರೆ ಪೋ ಬರುತ್ತೆ. ಪಿ ಮತ್ತೆ ಶಿಫ್ಟ್ ಓ ಉಪಯೋಗಿಸಿದ್ರೆ ಪೋ ಅಂತ ಬರುತ್ತೆ. ಪೌ ಉಪಯೋಗಿಸಕ್ಕೆ ಪಿ ಆದ್ಮೇಲೆ ಶಿಫ್ಟ್ ಹಿಡ್ಕೊಂಡು ವಿ ಅಂತ ಮಾಡಿದ್ರೆ ಪೌ ಅಂತ ಬರುತ್ತೆ. ಪಮ್ಗೆ ಪ ಅಂತ ಉಪಯೋಗಿಸಿ ಅದಾದ ನಂತರ ಶಿಫ್ಟ್ ಹಿಡ್ಕೊಂಡು ಎಂ ಹೊಡಿಬೇಕಾಗತ್ತೆ. ಪಂ ಪಹ ಅಂತ ಮಾಡಿದಾಗ ಪಿ ಹಿಡ್ಕೊಂಡು ಶಿಫ್ಟ್ ಹಿಡ್ಕೊಂಡು ಹೆಚ್ ಹೊಡಿಬೇಕು, ಪಂ ಪಹ ಅಂತ ಬರುತ್ತೆ. ಸೊ ಈ ರೀತಿ ನೀವು ಯಾವುದೇ ಒಂದು ಅಕ್ಷರ ಕಾಗುಣಿತ ಮಾಡ್ಬೇಕು ಅಂತಂದ್ರೂ ಯೂಸ್ ಮಾಡ್ಕೋಬಹುದು ಈ ರೀತಿ. ಗೆಳೆಯರೆ, ಈ ವಿಡಿಯೋಲಿ ನಾವು ಕಾಗುಣಿತ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಅಕ್ಷರಗಳನ್ನ ಹೆಂಗ್ ಟೈಪ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.